ಏನು ಪಿಂಚಣಿ ಹಣ ಜಮೆ ಆಯಿತಾ ಅಂದರೆ ಏನು ಇಲ್ಲಿ 4,000-5,000 ರೂಪಾಯಿ ಹಣ ಜಮೆ ಆಯಿತಾ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕೇಳಿದ ತಕ್ಷಣ ಶಾಕ್ ಆಗಿಬಿಡುತ್ತೆ. ಗೊತ್ತಿದೆ ನನಗೆ, ಯಾಕಂತಂದರೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಪಿಂಚಣಿ ಹಣ ಪಿಂಚಣಿ ಹಣ ಪಿಂಚಣಿ ಹಣ ಅಂದರೆ ನಿಮ್ಮೆಲ್ಲರ ಮೈಂಡಲ್ಲಿರುವಂಥದ್ದು ಇಷ್ಟೇ, ಸರ್ ನಮ್ಮ ಪಿಂಚಣಿ ಹಣ ಬಂದರೆ ಸಾಕು ಸರ್, ನಮ್ಗೆ ಹಣ ಬರಲಿ ಸರ್, ಫಸ್ಟ್ ಪಿಂಚಣಿ ಹಣ, ನಯ ಪೈಸೆ ಕೂಡ ಬರ್ತಾ ಇಲ್ಲ, ನೀವು ಹೇಳ್ತೀರಾ ಪಿಂಚಣಿ ಹಣ ಬರುತ್ತೆ, ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ, ಇಲ್ಲಿ ನಮ್ಗೆ ಏನು ಪಿಂಚಣಿ ಹಣನೂ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ ಇಲ್ಲಿ ಸುಮ್ಮನಿರಿ ಸರ್ ಅಂತ ನೀವು ಹೇಳ್ತೀರಾ. ಹಾಗಾದರೆ ಯಾರಿಗೆ ಹಣ ಬರ್ತಾ ಇದೆ ಅಲ್ವಾ? ಪಿಂಚಣಿ ಹಣ ಯಾರಿಗೆ ಬರ್ತಾ ಇದೆ, ಯಾರಿಗೆ ಬರ್ತಾ ಇಲ್ಲ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ, ಪಿಂಚಣಿ ಹಣ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಯಾರ ಅಕೌಂಟಿಗೆ ಪಿಂಚಣಿ ಹಣ ಬರಬೇಕು, ಮತ್ತು ಒಂದಿಷ್ಟು ಜನರಿಗೆ ಇಲ್ಲಿದೆ ಅಂದರೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ. ಆದರೆ ನಾನು ಹೇಳುವಂಥದ್ದು ಪಿಂಚಣಿ ಹಣ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಹಾಗಾದರೆ ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗಬೇಕು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಫಸ್ಟ್ ಬಂದುಬಿಟ್ಟು ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗಬೇಕಂತಂದರೆ, ಈಗ ಅವ್ರವ್ರ ಅಕೌಂಟಿಗೆ ಹಣ ಬರಬೇಕಂತಲ್ಲ, ಇಲ್ಲಿ ಯಾರು ಅದಕ್ಕೆ ಅರ್ಹರಾಗಿರ್ತಾರೆ ಅಂತಂದರೆ, ನೀವು ಇಲ್ಲಿ ಮೇಯ್ನಾಗಿ ಏನಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಬೇಕು ನಾನು ಹಂಗೆ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ತುಂಬ ಜನ ತಪ್ಪು ಮಾಡಿರ್ತೀರ, ಅವ್ರವ್ರ ಅಕೌಂಟಿಗೆ ಹಣ ಹೋಗೋದೇ ಇಲ್ಲ. ನೀವು ಕರೆಕ್ಟಾಗಿ ಮಾಡಿರ್ತೀರಲ್ಲ, ನಿಮ್ಮ ಅಕೌಂಟಿಗೆ ಮಾತ್ರ ಹಣ ಬರುತ್ತೆ. ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ, ಯಾರ ಅಕೌಂಟಿಗೆ ಹಣ ಜಮೆ ಆಗಬೇಕು ಮತ್ತು ಯಾರಿಗೆಲ್ಲ ಹಣ ಬಂದಿಲ್ಲ, ಇದು ತುಂಬ ಮುಖ್ಯ. ಮತ್ತು ಯಾರ್ಯಾರ ಅಕೌಂಟಿಗೆ ಹಣ ಯಾಕೆ ಜಮೆ ಆಗಬೇಕಂತ ನಾನು ಹೇಳಿದೆ ಅಂತಂದರೆ, ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಅದಕ್ಕೆ ಅರ್ಹರಾಗಿರಬೇಕು. ಅರ್ಹರ ಅಂತಂದರೆ ಮತ್ತೇನಲ್ಲ, ನೀವು ಎಲ್ಲ ಕ್ರೈಟೀರಿಯಾವನ್ನು ಫಾಲೋ ಮಾಡಿರಬೇಕು. ಕ್ರೈಟೀರಿಯಾ ಅನ್ನೋದಕ್ಕಿಂತ ನೀವು ಇದನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇರಬೇಕು. ನಾನು ಈಗ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಇದು ಸರಿಯಾಗಿದೆ, ಹಂಗಿರಬೇಕಿಲ್ಲ ಅಂತಂದ್ರೆ ಹಣನೇ ಜಮೆ ಆಗಲ್ಲ ಸ್ನೇಹಿತರೆ. ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ತುಂಬ ಜನ ಹೇಳ್ಬಿಡ್ತಾರೆ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ. ಹಣ ಹೆಂಗೆ ಬರುತ್ತೆ ಅಲ್ವಾ? ಈಗ ಹಣ ಹೆಂಗೆ ಬರುತ್ತೆ? ನಾವು ಹಣವನ್ನು ಪಡ್ಕೊಳ್ಬೇಕು. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬರಲ್ಲ ಸರ್, ಬಿಟ್ಬಿಡಿ ಸರ್. ಯಾಕೆ ಹೇಳ್ತಾ ಇದ್ದೀರಿ ಆ ರೀತಿ? ನಾನು ಹೇಳುವಂಥದ್ದು, ನೀವು ಹಣವನ್ನು ಪಡ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಹಣವನ್ನು ಪಡ್ಕೊಳ್ಳಿ, ಎಲ್ರಿಗೂ ಸಾಧ್ಯ ಇದೆ 100% ಆಗಿ. ತುಂಬ ಜನ ಹೇಳ್ತಾರೆ, ಇಲ್ಲ ಸರ್ ನಮ್ಗೆ ಆಗಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಳ್ತಾ ಇರುವಂಥದ್ದು, ದೊಡ್ಡ ಪ್ರಾಬ್ಲಮ್ ಮಾಡ್ಕೊಳ್ತಾ ಇರುವಂಥದ್ದು ಇದೆ. ಹಣ ಬರಲ್ಲ ಬಿಡಿ ಸರ್, ನಮಗೆಲ್ಲ ಬರುತ್ತೆ. ಇದು ಯಾಕೆ ನೀವು ಹಿಂಗೆ ಥಿಂಕ್ ಮಾಡ್ತೀರ ಅಂತ ನಂಗೆ ಅರ್ಥ ಆಗಲ್ಲ. ಹಣ ಎಲ್ರಿಗೂ ಜಮೆ ಆಗುತ್ತೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕೂಡ ಜಮೆ ಆಗ್ತಾ ಇದೆ ಎಲ್ರಿಗೂ. ಅರ್ಥ ಆಯ್ತಾ? ಹಾಗಾಗಿ ಮೇಯ್ನಾಗಿ ಥಿಂಕ್ ಮಾಡಬೇಕಾಗಿರುವಂಥದ್ದು, ಇಲ್ಲಿ ನಮಗೆ ಯಾಕೆ ಹಣ ಬರ್ತಾ ಇಲ್ಲ, ನಮಗಿಲ್ಲಿ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಅಥವಾ ನಾವು ಇಲ್ಲಿ ಏನು ತಪ್ಪನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ನಾವು ಅದನ್ನು ಸರಿಪಡಿಸ್ಕೊಂಡು ಅದನ್ನು ನೋಡಿ ಚೆಕ್ ಮಾಡಬೇಕು. ಈಗ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅದನ್ನು ಮುಂದೆ ಮಾಡದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ನನ್ನೊಂದು ಒಪಿನಿಯನ್, ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬಿಟ್ಬಿಡಿ. ನಾವು ಹೆಂಗೆ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಚಿಂತೆ ಮಾಡಿ ಅಷ್ಟೇ. ಲೈಫಲ್ಲಿ ನಾನು ಹೇಳುವಂಥದ್ದಷ್ಟೇ. ತುಂಬ ಜನ ಹೇಳ್ತಾರೆ, ಸರ್ ಹಣ ಬರಲ್ಲ ಸರ್, ನಮ್ಗೆ ಹಣ ಬಂದಿಲ್ಲ ಸರ್. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಹಣ ಬಂದಿಲ್ಲ ಅಂದ ತಕ್ಷಣ ಬರಲ್ಲ. ನೀವು ಹಣ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ನಾನು ಅದೇ ಹೇಳುವಂಥದ್ದು, ನೀವು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಹಣ ಬಂದಿಲ್ಲ, ನಮಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ನಮ್ದಿಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ನಾವಿಲ್ಲಿ ಸರಿ ಮಾಡಬೇಕಾಗಿರುವಂಥ ವಿಚಾರ ಏನು ಅನ್ನುವಂಥದ್ದನ್ನು ಥಿಂಕ್ ಮಾಡಬೇಕು. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬರಲ್ಲ ಸರ್. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹಣ ಹೆಂಗೆ ಬರುತ್ತೆ? ನಾವು ಅದನ್ನು ಸರಿ ಮಾಡಬೇಕು. ಕೆಲವೊಂದು ವಿಚಾರಗಳಿದೆ, ಅದನ್ನು ಸರಿ ಮಾಡಿಕೊಂಡಾಗ ಮಾತ್ರ ನಮ್ಗೆ ಹಣ ಬರುತ್ತೆ. ಇಲ್ಲಾಂತಂದರೆ ಹೆಂಗೆ ಹಣ ಬರುತ್ತೆ? ಹಣ ಬರಲ್ಲ. ಹಾಗೆ ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಕರೆಕ್ಟ್, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಬೇಡ. ಹಣ ಜಮೆ ಆಗುತ್ತೆ, ಹಣ ಬರುತ್ತೆ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಷ್ಟೇ. ದಟ್ಸ್ ಇಟ್. ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಯಾಕೆ ಹಣ ಬಂದಿಲ್ಲ? ಬರುತ್ತೆ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. ಹಣ ಪಡ್ಕೊಳ್ಬೇಕಂತಂದ್ರೆ ನಾನೇನು ಮಾಡಬೇಕು, ಇದು ಮುಖ್ಯ. ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ನಾನು ಹಣ ಪಡ್ಕೊಳ್ಳುವಂಥದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಹಣ ಬರಬೇಕಂತಂದ್ರೆ ನಾನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಆರಾಮ್ಸೆ ಒಂದೊಳ್ಳೆ ಹಣವನ್ನು ನೀವೆಲ್ಲರೂ ಕೂಡ ಇವರಿಗೆ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಈಗಲೇ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡಿ. ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕೊನೆವರೆಗೂ ವಿಡಿಯೋವನ್ನು ನೋಡಿ, ಸ್ಕಿಪ್ ಮಾಡಬೇಡಿ. ನಾನು ಏನು ಮಾಡಬೇಕು ಹಣವನ್ನು ಪಡ್ಕೊಳ್ಳಿಕ್ಕೆ ಇಷ್ಟು ಯೋಚನೆ ಮಾಡಿದರೆ ಸಾಕು. ನೀವು ಲೈಫಲ್ಲಿ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಈ ಒಂದು ಯೋಜನೆಗಳಿಂದಂತಲ್ಲ, ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಪಡ್ಕೊಳ್ಬೋದು. ಅರ್ಥ ಆಯ್ತಾ? ಹಾಗಾಗಿ ಥಿಂಕ್ ಮಾಡಿ. ಈಗ ನೀವು ಏನು ಮಾಡಬೇಕನ್ನುವಂಥದ್ದು ಬಗ್ಗೆ ಯೋಚನೆ ಮಾಡಿ. ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೇಕನ್ನುವಂಥದ್ದು ಬಗ್ಗೆ ಥಿಂಕ್ ಮಾಡಿ ಅಷ್ಟೇ. ದಟ್ಸ್ ಇಟ್. ನಾನು ಅದಕ್ಕೆ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ.
ದಟ್ಸ್ ಇಟ್. ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿ ಒಂದು ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಅನಿಸಿಕೆ ನನಗೆ ತುಂಬ ಮುಖ್ಯ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನಿದೆ ನೋಡೋಣ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.